ದೀರ್ಘಾವಧಿ ಪ್ರಧಾನಮಂತ್ರಿಗಳಾಗಿ ಕಾಲಘಟ್ಟದಲ್ಲಿ ಭಾರತದ ಇತಿಹಾಸದಲ್ಲಿ ಸೇರಿದ್ದಾರೆ. ಆದರೆ ಅವರು ಮೊದಲನೇ ಅವಧಿ ಚುನಾಯಿತ ಪ್ರಧಾನಮಂತ್ರಿಗಳಾಗಿರಲಿಲ್ಲ. 1952ರ ಚುನಾವಣೆಯಲ್ಲಿ ಅವರು ಚುನಾಯಿತ ಪ್ರಧಾನಿಗಳಾಗಿ ಬಂದರು. ಆ ಒಂದು ಕಾಲಘಟ್ಟದಿಂದ ಯೋಚನೆ ಮಾಡಿದಾಗ ನರೇಂದ್ರ ಮೋದಿಯವರು ಆ ದಾಖಲೆಯನ್ನು ಮುರಿದು ಮುಂದಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ಹಾಗಾಗಿ ಇಡೀ ಜಗತ್ತಿನಾದ್ಯಂತ ಅವರಿಗೆ ಅಭಿನಂದನೆಗಳ ಸುರಿಮಳೆ ಆಗಿದೆ. ಮತ್ತು ಅವರ ಈ ಒಂದು ವಿಶೇಷವಾದಂತಹ ಒಂದು ಕಾಲಘಟ್ಟಕ್ಕೆ ಎಲ್ಲರೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದೊಂದು ನಮ್ಮೆಲ್ಲರಿಗೂ ಕೂಡ ಹರ್ಷ ಪಡುವಂಥ ಸಂಗತಿ. ಯಾಕೆ ಅಂತಂದರೆ ಹಿಂದೆ ಇದ್ದಂಥ ಕಾಲಘಟ್ಟದಲ್ಲಿ ಸಮ್ಮಿಶ್ರ ಸರ್ಕಾರಗಳ ಒಂದು ಯುಗ ಆಗಿತ್ತು. ಅದನ್ನು ತೊಡೆದು ಹಾಕಿ 2014ರಲ್ಲಿ ಒಂದು ಪಕ್ಷ ಬಹುಮತವನ್ನು ಪಡೆದು ಸುಭದ್ರವಾದಂಥ ಸರ್ಕಾರವನ್ನು ಕೊಡ್ತಾ ದೇಶದ ಸರ್ವಾಂಗೀಣ ಉನ್ನತಿಗಾಗಿ ನಿರಂತರ ಪರಿಶ್ರಮ ಪಡ್ತಾ ಇರುವಂತಹ ಒಬ್ಬ ಪ್ರಧಾನಮಂತ್ರಿಯನ್ನು ಕಳೆದ 12 ವರ್ಷಗಳಿಂದ ನಾವು ನೋಡಿದ್ದೀವಿ. ಈ ಸಂದರ್ಭದಲ್ಲಿ ಭಾರತ ತುಂಬ ಬದಲಾವಣೆ ಆಗಿದೆ. ಭಾರತದ ಬದಲಾವಣೆಯ ಮುಖಗಳನ್ನು ನಾವು ನೋಡಬೇಕು ಅಂತಂದರೆ ಮೊದಲನೇದಾಗಿ ಜನರ ವಿಶ್ವಾಸವನ್ನು ಗಳಿಸ್ಕೊಂಡಿದ್ದು. ಜನರ ವಿಶ್ವಾಸವನ್ನು ಗಳಿಸ್ಕೊಳ್ಳೋದು ಅಂತಂದರೆ ಕಟ್ಟಕಡೆಯ ವ್ಯಕ್ತಿಯನ್ನೂ ಕೂಡ ಈ ಸರ್ಕಾರದ ಭಾಗವಾಗಿ ತಗೊಂಡಂಥ ರೀತಿ ಇದೆಯಲ್ಲ, ಇದೇ ಒಂದು ವಿಶೇಷ. ಭಾರತದ ಜನಸಂಖ್ಯೆ ತುಂಬ ದೊಡ್ಡದು. ಈ ದೊಡ್ಡ ಜನಸಂಖ್ಯೆಗೆ ಕೆಲವಾರು ಸಂಗತಿಗಳನ್ನು ತಲುಪಿಸೋವಂಥದ್ದು ಇದೆಯಲ್ಲ, ಇದು ದೊಡ್ಡ ಸವಾಲಿನ ಸಂಗತಿನೇ ಆಗಿತ್ತು. ಕಟ್ಟಕಡೆಯ ವ್ಯಕ್ತಿಗೆ ಒಂದು ಗ್ಯಾಸ್ ಸಿಲಿಂಡ್ರ್ ಮನೆಗೆ ಬರುತ್ತೆ ಅಂತಂದರೆ ತುಂಬ ದೊಡ್ಡ ಸಂಗತಿ. ನನಗೆ ನೆನಪಿರೋ ಹಾಗೆ ನಮ್ಮನೆಯ ಗ್ಯಾಸ್ ಸಿಲಿಂಡ್ರನ್ನ ಹಿಂದೆ ಇದ್ದಂಥ ಯಾರೋ ಒಬ್ಬ MP ಹತ್ರ ಸೈನ್ ಮಾಡಿಸ್ಕೊಂಡು ಒಂದು ಗ್ಯಾಸ್ ಸಿಲಿಂಡ್ರನ್ನ ಪಡೆದಂಥ ನೆನಪು ನನಗೆ. ನಮ್ಮ ತಂದೆಯವರು ಆ ಗ್ಯಾಸ್ ಸಿಲಿಂಡ್ರಿಗೆ ಹಾಕಿ ಕೊಡ್ತಾರಂತೆ, ಆ MP ಹತ್ರ ಹೋಗಿ ನಿಂತ್ಕೊಂಡ್ರೆ ಬೇಗ ಸಿಗುತ್ತಂತೆ ಅಂಥೇಳಿ ಒಂದು ಸೈನ್ ಮಾಡಿಸಿ ಗ್ಯಾಸ್ ಸಿಲಿಂಡ್ರ್ ತೊಗೊಂಡ್ವಿ. ಹಾಗೆಯೇ ಒಂದು ಟೆಲಿಫೋನ್ ಕೈಗೆ ಬರಬೇಕು ಅಂತಂದರೆ ಒಂದು ದೊಡ್ಡ ಸಾಹಸ. ಹಾಗೆ ಒಂದು 2 ವೀಲರ್ನ ತೊಗೋಬೇಕು ಅಂತಂದ್ಬಿಟ್ರೆ ಬುಕ್ಕಿಂಗ್ ಮಾಡಬೇಕು. ಬಜಾಜ್ ಚೇತಕ್ನ ವರ್ಷಾನುಗಟ್ಟಲೆ ಕಾಯ್ದು ತೊಗೊಂಬಿಟ್ರೆ ಸಂಭ್ರಮ. ಹಾಗಾಗಿ ಕಟ್ಟಕಡೆಯ ವ್ಯಕ್ತಿಯ ಮನೆಗೆ ಗ್ಯಾಸ್ ಸಿಲಿಂಡರ್ ಬಂದಿದ್ದು ತುಂಬ ದೊಡ್ಡ ಸಂಗತಿ. ನಾನು ಗ್ರಾಮಾಂತರಗಳಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ನನ್ನ ಕಾರ್ ಲೈಟ್ ಬಿದ್ದರೆ ಮಹಿಳೆಯರೆಲ್ಲ ರಸ್ತೆ ಬದಿಯಲ್ಲಿ ಎದ್ದು ನಿಂತು ಬಿಡ್ತಾಯಿದ್ರು. ಇದು ತುಂಬ ಅವಮಾನಕರ ಸಂಗತಿ ಅಂತ ನನಗನ್ನಿಸ್ತು. ಯಾಕೆ ಅಂತಂದರೆ ಬಹಿರ್ದೇಶಕ್ಕೆ ಹೋಗಬೇಕು ಅಂತಂದರೆ ಅವರಿಗೆ ಸರಿಯಾದಂಥ ಸ್ಥಳ ಇಲ್ಲ. ನರೇಂದ್ರ ಮೋದಿಯವರು ಕೆಂಪು ಕೋಟೆಯ ಮೇಲೆ ನಿಂತು ಮಾತನಾಡ್ತಾ ಒಂದು ಮಾತು ಹೇಳ್ತಾರೆ, ನನ್ನ ದೇಶದ ಮಹಿಳೆಯರು ಬಹಿರ್ದೇಶಕ್ಕೆ ಹೋಗಬೇಕು ಅಂತಂದರೆ ಸೂರ್ಯೋದಯಕ್ಕಿಂತ ಮುಂಚೆ ಸೂರ್ಯಾಸ್ತದ ನಂತರ ಹೋಗಬೇಕಾಗಿದೆ. ಈ ದುಸ್ಥಿತಿಯನ್ನು ನಾನು ನಿಮ್ಮ ಮಧ್ಯದಲ್ಲಿ ಹಂಚ್ಕೊಳ್ತಾ ಇರೋವಂಥದ್ದು ಸಮಸ್ಯೆ ಇದೆ ಅಂತ ಅಲ್ಲ, ಬಗೆಹರಿಸುವಂಥ ದಾರಿಗಾಗಿ ಅಂತಾರೆ. ಎಲ್ಲರೂ ಕೂಡ ಅವತ್ತು ಪ್ರಧಾನಮಂತ್ರಿ ಅಂತಾರಾಷ್ಟ್ರೀಯ ಮಟ್ಟದ ನಾಯಕರು ಸೇರಿರುವಂಥ ಸಂದರ್ಭದಲ್ಲಿ ಈ ಮಾತು ಹೇಳ್ಬೋದಾ ಅಂದರು. ಆದರೆ ಮುಂದೆ 11 ಕೋಟಿ ಟಾಯ್ಲೆಟನ್ನು ಕಟ್ಟಿದ್ರಲ್ಲ, ದ ಸ್ಕೇಲ್ ಆ್ಯಂಡ್ ಸ್ಪೀಡ್, ಅದನ್ನು ಜಗತ್ತು ಹೇಗಂತು ಅಂದರೆ ಇಷ್ಟು ವೇಗವಾಗಿ ಇಷ್ಟು ಟಾಯ್ಲೆಟ್ಗಳನ್ನು ಕಟ್ಟಿರುವಂಥದ್ದು ಜಗತ್ತಿನಲ್ಲೇ ನಾವು ನೋಡಿಲ್ಲ ಅಂತ ಹೇಳಿದ್ರು. ಜನ್ಧನ್ ಅಕೌಂಟು 40 ವರ್ಷಗಳ ಹಿಂದೆ ಶ್ರೀಮತಿ ಇಂದಿರಾ ಗಾಂಧಿಯವರ ಸರ್ಕಾರದಲ್ಲಿ ಬ್ಯಾಂಕ್ ರಾಷ್ಟ್ರೀಕರಣಗೊಳ್ತು. ಆಗ ಅವರು ಕೊಟ್ಟಂಥ ಕಾರಣ ಏನು ಅಂತಂದರೆ ಇನ್ಮುಂದೆ ಯಾವುದೇ ವ್ಯಕ್ತಿ ನನಗೆ ಬ್ಯಾಂಕ್ ಅಕೌಂಟ್ ಇಲ್ಲ ಅನ್ನುವಂಥ ದಿನ ಭಾರತದಲ್ಲಿ ಇರಲ್ಲ ಅನ್ನುವಂಥದ್ದು ಕಾರಣ. ಅದಾದ ನಂತರ ನಾವು ನೋಡಿದಾಗ ಇಡೀ ವ್ಯವಸ್ಥೆಯಲ್ಲಿ ಬಹುಕೋಟಿ ಜನಕ್ಕೆ ಬ್ಯಾಂಕ್ ಖಾತೆಗಳಿರಲಿಲ್ಲ. ಝೀರೋ ಬ್ಯಾಲೆನ್ಸ್ ಅಕೌಂಟ್ನಲ್ಲಿ ಜನ್ಧನ್ ಅಕೌಂಟ್ ಓಪನ್ ಮಾಡಿದಾಗ ಇಲ್ಲಿ ತನಕ ಅಕೌಂಟ್ ಓಪನ್ ಮಾಡಿರೋರ ಸಂಖ್ಯೆ 58 ಕೋಟಿ. ಇದು ಇಡೀ ಯುರೋಪಿನ ಜನಸಂಖ್ಯೆಗೆ ಸಮ. ಅಂದರೆ ಇಷ್ಟು ಜನಕ್ಕೆ ಜನ್ಧನ್ ಅಕೌಂಟ್ನಲ್ಲಿ ಅಕೌಂಟ್ ಓಪನ್ ಆಯಿತು. ಹಾಗೆಯೇ ಕೋವಿಡ್ ಸಂದರ್ಭ, ಆ ಸಂದರ್ಭದಲ್ಲಿ ಇಡೀ ಜಗತ್ತು ತತ್ತರಿಸೋಗಿತ್ತು. ಕೋವ್ಯಾಕ್ಸಿನ್ನು ಕೋವಿಶೀಲ್ಡನ್ನು ನಾವು ಭಾರತದವರು ಮಾತ್ರ ಕಂಡುಹಿಡಿಯಲಿಲ್ಲ, ಇಡೀ ಜಗತ್ತಿಗೆ ಇದನ್ನು ಕೊಟ್ವಿ ನಾವು. ಕೋವ್ಯಾಕ್ಸಿನನ್ನು ಕೋವಿಶೀಲ್ಡನ್ನು ಇಟ್ಕೊಂಡು ವ್ಯಾಕ್ಸಿನ್ ಮೈತ್ರಿ ಅಂಥೇಳಿ 100ಕ್ಕಿಂತ ಹೆಚ್ಚು ದೇಶಗಳಿಗೆ ಇದನ್ನು ಕಳಿಸ್ಕೊಟ್ವಿ. ಕೆಲವರಿಗೆ ಉಚಿತವಾಗೂ ಕೊಟ್ವಿ. ನನಗೆ ನೆನಪಿರೋ ಹಾಗೆ ಫಿಜಿಯ ಪ್ರಧಾನಮಂತ್ರಿ ಮತ್ತು ಆತ ನಡ್ಕೊಂಡಂಥ ರೀತಿ ಇದೆಯಲ್ಲ, ಅದು ಕೂಡ ತುಂಬ ವಿಶಿಷ್ಟವಾಗಿತ್ತು. ಅಲ್ಲಿ
ಪ್ರಧಾನಮಂತ್ರಿಗಳು ಹೋಗಿ ಇಳಿದಂಥ ಸಂದರ್ಭದಲ್ಲಿ ಆತ ಕಾಲ್ಮುಟ್ಟು ನಮಸ್ಕಾರ ಮಾಡಕ್ಕೆ ಬಂದರು. ಯಾಕೆ ಅಂತ ಆತನ ಕೇಳಿದ್ರೆ ಆಮೇಲೆ ಅವರು ಪತ್ರಿಕಾ ಗೋಷ್ಠಿಯಲ್ಲಿ ವಿವರಣೆ ಕೊಡ್ತಾರೆ. ಕೋವಿಡ್ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಕೋವಿಡ್ ವ್ಯಾಕ್ಸಿನ್ನ ತಯಾರು ಮಾಡೋದಿರಲಿ, ಕೊಂಡ್ಕೊಳ್ಳೋಕ್ಕೂ ದುಡ್ಡಿರಲಿಲ್ಲ. ನಾವೊಂದು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಿರ್ಣಯ ತಗೊಂಡು ಪ್ರಧಾನಮಂತ್ರಿಗಳಿಗೆ ಒಂದು ಸಂದೇಶ ರವಾನೆ ಮಾಡಿದ್ವಿ. 48 ಗಂಟೆಗಳಲ್ಲಿ ವ್ಯಾಕ್ಸಿನ್ನು ನನ್ನ ದೇಶದ ಏರ್ಪೋರ್ಟಿಗೆ ಬಂದು ಇಳಿದಿತ್ತು. ತುಂಬ ಮನಮುಟ್ಟುವಂಥ ಸಂಗತಿ ಇದು. ಅಂದರೆ ಈ ರೀತಿಯ ವ್ಯಾಕ್ಸಿನನ್ನು ನಾವು ಮಾತ್ರ ಬಳಸದೆ ಜಗತ್ತಿನಾದ್ಯಂತ ಕೊಡುವಂಥ ಉದಾರಿತನ ಇತ್ತಲ್ಲ, ಅದ್ವಿತೀಯ ಸಾಧನೆ. ಹಾಗೆಯೇ ಕಟ್ಟಕಡೆಯ ವ್ಯಕ್ತಿಯ ಮನೆಗೆ ನಾವು ಗ್ಯಾಸ್ ಸಿಲಿಂಡ್ರ್ ಕೊಟ್ವಿ, ಶೌಚಾಲಯ ಕೊಟ್ವಿ, ಜನ್ಧನ್ ಅಕೌಂಟ್ ಕೊಟ್ವಿ. 81 ಕೋಟಿ ಜನಕ್ಕೆ ಇವತ್ತು ಕೂಡ 5 kg ಅಕ್ಕಿಯನ್ನು, ಗೋಧಿಯನ್ನು, ದವಸ ಧಾನ್ಯವನ್ನು ನಿರಂತರವಾಗಿ ಕೊಡ್ತಾ ಬರ್ತಾ ಇದ್ದೀವಿ. ಈ ರೀತಿ ಕೊಡ್ತಾ ಇರುವಂಥ ದೇಶ ಇಡೀ ಪ್ರಪಂಚದಲ್ಲೇ ಇಲ್ಲ. ಇದರ ಜೊತೆಗೇ ಆ ಒಂದು ಮನೆಯ ಮಹಿಳೆಯನ್ನು ಕೂಡ ಸುಧಾರಿಸುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ವಿ. ಅಲ್ಲಿ ಕೃಷಿಕರಿಗೆ ಬೆಂಬಲವಾಗಿ ನಿಂತಿದ್ದೀವಿ. ಜೊತೆಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ 3 ಲಕ್ಷ ಇದ್ದಂತ ಕ್ರೆಡಿಟ್ ಲಿಮಿಟ್ ಅನ್ನ 5 ಲಕ್ಷಕ್ಕೆ ತಗೊಂಡೋಗಿದ್ದೀವಿ. ಇಲ್ಲಿ ತನಕ 8 ಕೋಟಿ ಜನ ರೈತರು ಇದರ ಲಾಭವನ್ನ ಪಡ್ಕೊಂಡಿದ್ದಾರೆ. ಇಷ್ಟು ಬೃಹತ್ ಯೋಜನೆಯ ಲಾಭವನ್ನ ಜಗತ್ತಿನ ಯಾವುದೇ ರೈತಾಪಿ ಜನಕ್ಕೆ ಕೊಟ್ಟಿರುವಂತ ಉದಾಹರಣೆಗಳಿಲ್ಲ. ಇದರ ಜೊತೆಗೆ ಒಂದು ಹನಿ ನೀರಿಗೆ ಹೆಚ್ಚು ಬೆಳೆಯನ್ನ ತೆಗಿಬೇಕು ಅಂತ ಹೇಳಿ ಇಸ್ರೇಲ್ ತಂತ್ರಜ್ಞಾನವನ್ನ ಅಳವಡಿಸಿ ಇಡೀ ಜಗತ್ನಲ್ಲಿ ಇಷ್ಟು ಅದ್ಭುತವಾಗಿ ಈ ಕಾರ್ಯವನ್ನ ಅಳವಡಿಸಿಕೊಂಡಿರುವಂತ ಪ್ರಪ್ರಥಮ ದೇಶ ಭಾರತ ಅಂತ ಹೊರಹೊಮ್ತಾ ಇದೆ. ಹಾಗೇನೆ ಅವರ ಬೆಳೆದಂತ ಬೆಲೆಗೂ ಕೂಡ ಅದ್ಭುತವಾದಂತ ಬೆಲೆ ಸಿಗ್ಬೇಕು ಅಂತ ಹೇಳಿ ಗೋಧಿಗೆ ಎಷ್ಟು ಸಿಗ್ಬೇಕು, ರಾಗಿಗೆ ಎಷ್ಟು ಸಿಗ್ಬೇಕು, ಅಕ್ಕಿಗೆ ಎಷ್ಟು ಸಿಗ್ಬೇಕು ಅನ್ನುವಂಥದ್ದನ್ನ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಏರಿಕೆ ಮಾಡ್ತಾ, ಹಾಗೆಯೇ ಇನಾಮ್ ಮಾರ್ಕೆಟ್ಗಳನ್ನ ಅಂದ್ರೆ ಎಲೆಕ್ಟ್ರಾನಿಕಲಿ ಅಗ್ರಿಕಲ್ಚರ್ ಮಾರ್ಕೆಟ್ಗಳನ್ನ ದೇಶದಲ್ಲಿ ಸ್ಥಾಪಿಸಿ ರೈತನ ಜಮೀನಿಂದಲೇನೆ ಆ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ಗಳು ಹೋಗಬೇಕು ಎಲ್ಲಾ ಕಡೆಗೂ ಅನ್ನುವಂತ ಕೆಲಸ ಮಾಡಿದಂತ ಮೊದಲನೇ ದೇಶ. ಭಾರತದ ಚರಿತ್ರೆಯಲ್ಲಿ ದೀರ್ಘಕಾಲ ಆಡಳಿತ ಕೊಟ್ಟಿರ್ತಕ್ಕಂಥ ಮೋದಿಜಿಯವರ 12 ವರ್ಷ ಆಡಳಿತನ ಇಡೀ ಪ್ರಪಂಚ ಎತ್ತಿಡಿದಿದೆ. ಈ ಒಂದು ವಿಶ್ವ ನಾಯಕನ ಏನು ಆಡಳಿತಕ್ಕೆ ಇವತ್ತು ಭಾರತ ಎಲ್ಲಿತ್ತು, ಎಲ್ಲಿಂದ ಬಂದು ಅಂತಕ್ಕಂಥದ್ದನ್ನ ನಮ್ಮ ಕೇಶವ ಪ್ರಸಾದ್ ಜಿ ಅವರು ಬಿಡಿಯಾಗಿ ಬಿಡಿಸಿ ಇವತ್ತು ಮಾಧ್ಯಮ ಮಿತ್ರರ ಜೊತೆ ಹಂಚ್ಕೊಂಡಿದ್ದಾರೆ. ಇದನ್ನ ತಾವು ಇಡೀ ಜಿಲ್ಲೆಗೆ, ಕಟ್ಟಕಡೆ ಕಾರ್ಯಕರ್ತರಿಗೆ, ಅವರು ಪ್ರಜೆಗಳಿರ್ತಕ್ಕಂಥ ಏನು ತಾವೆಲ್ಲ ಇದ್ದೀರಿ ಇವತ್ತು, ತಮಗೂ ಇವತ್ತು ಅಭಿನಂದನೆಗಳು ಹೇಳ್ತೀನಿ. ನಮ್ಮ ಜಿಲ್ಲೆಯ ತಂಡ ಇವತ್ತು ಎಲ್ಲ ಮಂಡಳ ಅಧ್ಯಕ್ಷರು, ನಮ್ಮ ನಿಕಟ ಬರುವ ಅಧ್ಯಕ್ಷರು, ಮಾಜಿ ಶಾಸಕರು, ಮತ್ತೆ ನಮ್ಮ ಚಿಂತಾಮಣಿಯ ಮುಖಂಡರಾದಂಥ ಗೋಪಿಯವರು ಎಲ್ಲರೂ ಇವತ್ತು ಏನು ಮಾಧ್ಯಮ ಗೋಷ್ಠಿಯಲ್ಲಿ ಇದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಾ, ನಾನು ನಮ್ಮ ಜಿಲ್ಲೆಯ 2 ಜಿಲ್ಲೆ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ, ಈ ಭಾಗದಲ್ಲಿರ್ತಕ್ಕಂಥ ಏನು ಮೋದಿಜಿಯವರ ನಾಯಕತ್ವದಲ್ಲಿ ನಮ್ಮಲ್ಲಿರ್ತಕ್ಕಂಥ ಎಲ್ಲರೂ ಪ್ರಜೆಗಳು, ನಾನು ರಾಜಕೀಯ ಮಾತಾಡಲ್ಲ, ಎಲ್ಲ ಪ್ರಜೆಗಳು ನಾವೇನ್ ಮಾಡಬೇಕು ಅಂತಕ್ಕಂಥದ್ದನ್ನ ತುಂಬಾ ಸೂಕ್ಷ್ಮವಾಗಿ ನಾವು ಮಾತಾಡೋ ವಿಷಯ ಇದೆ. ಇವತ್ತು ಭಾರತ ದೇಶದಲ್ಲಿ 1947 ಸ್ವಾತಂತ್ರ್ಯ ಬಂದಾದ್ಮೇಲೆ ಏನು ಹೋಲಿಕೆ ರಾಜಕಾರಣ ಮಾಡ್ಕೊಂಡ್ಬಂದು ಇಡೀ ದೇಶ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದಂತ ನೋಡಾಗಿದೆ. ಅದಾದ್ಮೇಲೆ ಬಿಜೆಪಿ ಪಕ್ಷ ಸ್ಥಾಪನೆ ಮಾಡ್ತಕ್ಕಂಥದ್ದು ಏನಾಯ್ತು, ಜನರಿಗೋಸ್ಕರ ಮಾಡಿರ್ತಕ್ಕಂಥ ಪಕ್ಷ, ಜನರು ಮಾಡಿರ್ತಕ್ಕಂಥ